ಎಲ್ರಿಗೂ ನಮಸ್ಕಾರ. ಈ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಇದನ್ನು ಹಮ್ಮಿಕೊಂಡಿದ್ವಿ. ಇದಕ್ಕೆ ನಮ್ಮ ತನ್ವೀರ್ ಸಾರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಮುಳಬಾಗಿಲಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಹುಸೇನ್ ಸರ್ ಅವರು ನಮಗೆ ಬಂದು ಸಂಪರ್ಕ ಮಾಡಿ, ಸರ್ ಮಕ್ಕಳಿಗೆ ಈ ಥರ ಆರೋಗ್ಯ ತಪಾಸಣೆ ಮಾಡೋಣ ಅಂತ ಹೇಳಿದಾಗ ಆಯಿತು ಸರ್ ಅಂತ ನಾವು ಒಪ್ಕೊಂಡು ನಿನ್ನೆ ಮತ್ತು ಇವತ್ತು 2 ದಿವಸ ಸಹ ನಾವಿಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಇದರಲ್ಲಿ ನಿನ್ನೆ ಸುಮಾರು ಮಕ್ಕಳು ಮತ್ತು ಪೋಷಕರು ಸೇರಿ 600ಕ್ಕಿಂತ ಹೆಚ್ಚಿಗೆ ತಪಾಸಣೆ ಮಾಡಿಸ್ಕೊಂಡ್ವಿ. ಇವತ್ತು ಸಹ ಸುಮಾರು 700ಕ್ಕಿಂತ ಹೆಚ್ಚಿಗೆ ತಪಾಸಣೆ ಮಾಡಿಸ್ಕೊಂಡಿದ್ದೀವಿ. ಈ 2 ದಿವಸದಲ್ಲೂ ಸಹ ನಮಗೆ ಈ ತಪಾಸಣೆ ಶಿಬಿರಕ್ಕೆ ನಾವು ಮೆಡಿಕಲ್ ಕಾಲೇಜು RL ಜಾಲಪ್ಪ ಹಾಸ್ಪಿಟಲ್ ಇಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸರಿ ಅಂತ ಹೇಳಿ ಸುಮಾರು 45 ಡಾಕ್ಟರ್ಸು ಹಾಗೆ ಬ್ಲಡ್ ಚೆಕಪ್ಪು 45 ಸಿಬ್ಬಂದಿಯನ್ನು ಕರ್ಕೊಬಂದಿದ್ರು. ಇಲ್ಲಿ ECG, ಫಿಸಿಯೋಥೆರಪಿ, ಸೈಕಿಯಾಟ್ರಿಸ್ಟು ಜೊತೆಗೆ ಆರ್ಥೋಪೆಡಿಕ್ಸು, ಸ್ಕಿನ್ ಡಾಕ್ಟರ್ಸು ಇವರೆಲ್ಲ ಬಂದಿದ್ರು. ಎಲ್ಲರೂ ಸಹ ಬಂದು ತಮ್ಮ ತಮ್ಮ ಆರೋಗ್ಯನ ಚೆಕ್ ಮಾಡಿಸ್ಕೊಂಡು ಮತ್ತೆ ಇಲ್ಲಿ ಉಚಿತವಾಗಿ ಆಧಾರ್ ಕಾರ್ಡ್ನ ಸಹ ಮಾಡಿಕೊಟ್ರು. ಇದು ಪೇರೆಂಟ್ಸ್ಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಯೂಸ್ ಆಗತ್ತೆ ಅಂತ ಹೇಳಿ ಫ್ರೀಯಾಗಿ. ಮತ್ತು ಆಲ್ರೆಡಿ ನಮ್ಮ ಶಾಲೆಗೆ ಸುಮಾರು ಮಕ್ಕಳ ಡೇಟಾ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಕಾರ್ಡ್ನ ಮಾಡಿಸ್ಬಿಟ್ಟಿದ್ದೀವಿ ನಿನ್ನೆ ಮತ್ತು ಮೊನ್ನೆ. ಇಂದು ಯಾರ್ಯಾರು ಪೇರೆಂಟ್ಸ್ ಇಲ್ಲಿ ವಿಸಿಟ್ ಮಾಡಿದಾರೋ ಆ ಪೇರೆಂಟ್ಸ್ನ ತಂದೆ ತಾಯಿ ಇರ್ಬೋದು, ಮಕ್ಕಳಿರ್ಬೋದು, ಇಲ್ಲಿ ಶಾಲೆಯಲ್ಲಿ ಓದಿರೋದಕ್ಕಂತ ಬೇರೆ ಮಕ್ಕಳು ಸಹ ಬಂದಿರಬಹುದು, ಅವ್ರಿಗೆಲ್ರಿಗೂ ಸಹ ಕಾರಣ ಮಾಡಿ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಫೆಸಿಲಿಟಿ ಸಹ ನಮ್ಗೆ RL ಜಾಲಪ್ಪ ಆಸ್ಪತ್ರೆಯಿಂದ ಸಿಕ್ಕಿದೆ. ಮತ್ತು ಎಲ್ಲ ಪೇರೆಂಟ್ಸು ಸಹ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಮತ್ತು ಇದೇ ರೀತಿ ಡಾಕ್ಟರ್ಸು ಸಹ ಸಾವಧಾನವಾಗಿ ಕೂತ್ಕೊಂಡು ಬಂದಂತಹ ಇಲ್ಲಿ ಪೋಷಕರ ಅವ್ರದ್ದೇನೋ ಪ್ರಾಬ್ಲಮ್ಸ್ ಏನಿತ್ತೋ ಕೇಳಿಕೊಂಡು ಇಲ್ಲೇ ಕ್ಯೂರ್ ಮಾಡೋಕ್ಕಾಗಿದ್ರೆ ಇಲ್ಲೇ ಸಿರಪ್ಸ್ನ ಮತ್ತು ಮೆಡಿಸಿನ್ಸ್ನ ಕೊಟ್ಟರು. ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಕ್ರಿಟಿಕಲ್ ಇದ್ದಾಗ ಇವ್ರಿಗೆ ಬೇಕಾದರೆ ರೆಫರ್ ಮಾಡಿದ್ದಾರೆ. ಈ ಥರ ಸೋಮವಾರ ಬನ್ನಿ, ನಮ್ಮದೇ ಬಸ್ಸು ನಾವು ಕಳಿಸ್ತೀವಿ, ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ, ಅಕಸ್ಮಾತ್ ಅಲ್ಲಿ ಅಡ್ಮಿಟ್ ಆದರೂ ಸಹ ಆ ಚಾರ್ಜಸ್ ನಾವು ಫ್ರೀಯಾಗಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಸಹ ಮಾಡಿಕೊಟ್ಟಿದ್ದಾರೆ. ಸೊ ಈ ಪ್ರೋಗ್ರಾಮ್ನ ನಾವು ನಡೆಸ್ಕೊಟ್ಟಿದ್ದೀವಿ. ಇದು ತುಂಬ ಸಕ್ಸಸ್ ಆಗಿದೆ. ಬಹಳಷ್ಟು ಜನ ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಇದಕ್ಕೆ ಸಹಕಾರ ಮಾಡಿದಂತಹ ಸಾರ್ ಅವರು, ಹುಸೇನ್ ಸಾರು ಇಲ್ಲ ತನ್ವೀರ್ ಸಾರು, ಮತ್ತೆ ಬ್ರಿಲಿಯಂಟ್ ಶಾಲೆಯ ಆಡಳಿತ ಮಂಡಳಿ ಆದಂತಹ ನಮ್ಮ ಪ್ಯಾರೇಡೆಂಟ್ಸ್ ಅವರು ಸಹ ಇದಕ್ಕೆ ನಾವು ಹೇಳಿದಾಗ ಈ ಥರ ನಾವು ಕ್ಯಾಂಪ್ ಇಡೋಣ ಅಂತ ಹೇಳಿದಾಗ ಆಯಿತು, ಮಕ್ಕಳಿಗೂ ಒಳ್ಳೇದಾಗತ್ತೆ, ಈ ಏರಿಯಾದಲ್ಲಿ ಎಲ್ಲ ಜನರಿಗೂ ಸಹ ಒಳ್ಳೇದಾಗತ್ತೆ, ಜೊತೆಗೆ ಪೇರೆಂಟ್ಸ್ಗೂ ಸಹ ಬಂದವರು ತೋರಿಸ್ಕೊಂಡು ಹೋಗ್ಲಿ ಒಳ್ಳೇದಾಗತ್ತೆ ಅಂತ ಹೇಳಿ ಅವರು ಸಹ ನಮಗೆ ಯಾವುದೇ ರೀತಿ ಬೇಡ ಅಂತ ಹೇಳಿದ್ರೆ ಅವರು ಸಹ ಒಪ್ಕೊಂಡಿದ್ದಾರೆ. ಅದೇ ಮಾತನ್ನ ನಾವು ಹೇಳಿದಾಗ ಹಾಸ್ಪಿಟ್ಲ್ ಅವರು ಸಹ ಒಪ್ಕೊಂಡು ನಮಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಇದಕ್ಕೆಲ್ರಿಗೂ ಸಹ ಡಾಕ್ಟರ್ಸ್ಗೆ ಹಾಗೆ ಚಂದ್ರಶೇಖರ್ ಸರ್ ಅವರು, ಇಲ್ಲಿನ ಸಿಬ್ಬಂದಿ ಮತ್ತು ಎಲ್ಲರೂ ಸಹ ಇಲ್ಲಿ ಯಾರ್ಯಾರು ಸಕ್ಸಸ್ಫುಲ್ ಮಾಡೋಕ್ಕೆ ಮತ್ತು ಪೇರೆಂಟ್ಸು ಸಹ ಯಾರು ಬಂದು ಹೋಗಿದ್ರು, ಈ ಎಲ್ರಿಗೂ ಸಹ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ಖುಷಿಯಾದ ವಿಚಾರ ಏನಂದರೆ, ಬ್ರಿಲಿಯಂಟ್ ಪಬ್ಲಿಕ್ ಸ್ಕೂಲ್ ಹೈದರಿ ನಗರ್ ಮುಳಬಾಗ ಇಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇದನ್ನು ಏರ್ಪಡಿಸೋದಕ್ಕೆ ಮೂಲ ಕಾರಣ ಆದ ನಮ್ಮ ತನ್ವೀರ್ ಸರ್ ಮತ್ತು ನಮ್ಮ ಹುಸೇನ್ ಸರ್ ಮತ್ತು ಆಡಳಿತ ಮಂಡಳಿಯ ಮುಖ್ಯ ಅಧ್ಯಕ್ಷರಾದ ಪ್ಯಾರುಜಾನ್ ಸರ್ ಮತ್ತು ಪ್ರಾಂಶುಪಾಲರಾದಂಥ ನಮ್ಮ ಅಗ್ಸರ್ ಸರ್, ಈ ಇಷ್ಟು ಜನರ ಮತ್ತು ನಮ್ಮ ಪತ್ರಕರ್ತರಾದ ಮುಖ್ಯವಾಗಿ ಜಯಸಿಂಹ ಸರ್, ಇವರು RL ಜಾಲಪ್ಪ ಆಸ್ಪತ್ರೆಯವರನ್ನು ರೆಫರ್ ಮಾಡಿ ನಮ್ಮ ಕಡೆಯಿಂದ ಒಂದು ಆರೋಗ್ಯ ಶಿಬಿರ ಏರ್ಪಡಿಸಬೇಕು ಅಂತೇಳಿ ಬೇಡಿಕೆ ಬಂದಾಗ ನಾವು ನಿಮ್ಮ ಬೇಡಿಕೆ ಏನಿದೆ ಆ ರೀತಿ ನಾವು ಮಾಡಿಕೊಡ್ತೀವಿ ಅಂಥೇಳಿ ಒಪ್ಪಿಗೆ ಕೊಟ್ಟು ಈ ನಿನ್ನೆ ಮತ್ತು ಇವತ್ತು 2 ದಿನ ಸುಮಾರು ಒಂದು 1200 1300ವರೆಗೂ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದಂಥ ಮಕ್ಕಳು ಮತ್ತು ಅವರ ತಂದೆ ತಾಯಿಗಳಿಗೆ ನಾವು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡಿರ್ತಾರೆ, ಅವ್ರಿಗೂ ಸಹ ನಾವು ಪ್ರತಿಯೊಬ್ಬರಿಗೂ ಶಿಬಿರದಲ್ಲಿ ನೋಡಿ ಕಳಿಸಿದ್ದೀವಿ. ಹಾಗೆ ಈ ಶಿಬಿರದಲ್ಲಿ ಮುಖ್ಯವಾಗಿ ಕೆಲವರು ಹೆಚ್ಚಿನ ತೊಂದರೆ ಇದೆ.
ಸುಮಾರು ಒಂದು 30ರಿಂದ 40 ಜನಕ್ಕೆ ಹೆಚ್ಚಿನ ತೊಂದರೆ ಇದೆ. ಅವ್ರಿಗೆ ನಾವು ಸೋಮವಾರ ಬೆಳಗ್ಗೆ 10:00ವರೆಗೆ ಈ ಬ್ರಿಲಿಯಂಟ್ ಪಬ್ಲಿಕ್ ಸ್ಕೂಲ್ ಹತ್ರಕ್ಕೆ ಬರಕ್ಕೆ ಹೇಳಿದ್ದೀವಿ. ಬಂದು ಇಲ್ಲಿಂದ ನಮ್ಮ RL ಜಾಲಪ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರಿಗೆ ಉಚಿತವಾದ ಇನ್ವೆಸ್ಟಿಗೇಷನ್ಸು ಮತ್ತು ಬ್ಲಡ್ ಟೆಸ್ಟು, ಆಪ್ರೇಷನ್ನು ಮತ್ತು ವಾರ್ಡ್ ಚಾರ್ಜು, ಊಟ ಇವೆಲ್ಲನೂ ಫ್ರೀ ಮಾಡಿ ಮೆಡಿಸನ್ ಮಾತ್ರ ಅವರು ತಗೋಬೇಕಾಗತ್ತೆ. ಇನ್ನೂ ಕೆಲವರು ಸ್ಕೀಮ್ ಆಯುಷ್ಮಾನ್ ಭಾರತ್ ಸ್ಕೀಮ್ ಬಂದಾಗ ಆ ಸ್ಕೀಮ್ ಅಡಿನಲ್ಲಿ ಆ ಮೆಡಿಸನ್ ಕೂಡ ಉಚಿತವಾಗಿ ಅವ್ರಿಗೆ ಸಿಗುತ್ತೆ. ಮತ್ತು ಈ ಮುಖ್ಯವಾಗಿ ಏನು ಹೇಳಬೇಕು ಅಂದರೆ, ಇಂಥ ಶಿಬಿರಗಳಲ್ಲಿ ನಮಗೆ ಸಹಕಾರ ಕೊಟ್ಟು ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ನಮ್ಮ ವೈದ್ಯರನ್ನಾಗಲಿ ಸಿಬ್ಬಂದಿ ವರ್ಗದವರನ್ನಾಗಲಿ ಪ್ರತಿಯೊಬ್ಬರನ್ನು ತುಂಬ ಚೆನ್ನಾಗಿ ನೋಡಿ ಅವ್ರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಅವ್ರು ಕಲ್ಪಿಸಿ ಈ ಶಾಲೆಯ ಪ್ರತಿಯೊಬ್ಬ ಮುಖ್ಯಸ್ಥರಾಗಲಿ ಸಿಬ್ಬಂದಿ ವರ್ಗದವರಾಗಲಿ ಪ್ರತಿಯೊಬ್ಬರು ಕೂಡ 2 ದಿನದಿಂದ 1 ನಿಮಿಷ ಕೂಡ ಪುರುಸತ್ತು ಫ್ರೀ ಮಾಡಿಕೊಂಡು ಎಲ್ಲರಿಗೂ ನಮ್ಮ ಸಿಬ್ಬಂದಿ ವರ್ಗಕ್ಕೆ ಸಹಕಾರ ಕೊಟ್ಟು ಬಂದಂತಹ ಎಲ್ಲ ಜನಗಳಿಗೂ ಅವರು ಗೈಡ್ಲೈನ್ಸ್ ಮಾಡಿ ಆರೋಗ್ಯ ಶಿಬಿರದಲ್ಲಿ ಎಲ್ಲ ಮಾಹಿತಿಗಳನ್ನು ಕೊಟ್ಟು ಸಹಕರಿಸಿರ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಇಂಥ ಕಾರ್ಯಕ್ರಮಗಳು ಎಲ್ಲ ಮುಳಬಾಗಲಿನ ಎಲ್ಲ ಶಾಲೆಗಳಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತಿದ್ದೀವಿ. ಹಾಗಾಗಿ ದಯವಿಟ್ಟು ಈ ಥರದಲ್ಲಿ ಯಾರಾದರೂ ಶಿಬಿರ ಬೇಕು ಅಂದಾಗ, ನನ್ನ ಹೆಸರು ಚಂದ್ರಶೇಖರ್ ಅಂತ, ನಾವು ಗ್ರಾಮೀಣ ಆರೋಗ್ಯ ತರಬೇತಿ ಕೇಂದ್ರ ದೇವರಾಯಿ ಸಮುದ್ರ ಇಲ್ಲಿ ನಾನು ಇರ್ತೀನಿ. ನೀವು ನಮ್ಮನ್ನು ಸಂಪರ್ಕಿಸಿದ್ರೆ ನಾವು ಶಿಬಿರಗಳನ್ನು ಏರ್ಪಡಿಸಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಉಚಿತ ಆರೋಗ್ಯ ತಪಾಸಣೆಯನ್ನು ಆಯೋಜನೆ ಮಾಡಿರುವಂತಹ RL ಜಾಲಪ್ಪ ಮೆಡಿಕಲ್ ಕಾಲೇಜಿನ ವತಿಯಿಂದ ನಮ್ಮ ಮುಳುಬಾಗಿಲು ನಗರ ವಾರ್ಡ್ ನಂಬರ್ 19ರಲ್ಲಿರುವಂತಹ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆ ಹೈದ್ರಿ ನಗರ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನು 2 ದಿನಗಳ ಕಾಲ ಆಯೋಜನೆಯನ್ನು ಮಾಡಿದ್ದು, ವಿದ್ಯಾರ್ಥಿಗಳ ಒಂದು ತಂದೆ ತಾಯಂದಿರು ಎಲ್ಲರೂ ಕೂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ. ಇವತ್ತು ಶಾಲೆಯ ಮುಖ್ಯಸ್ಥರಾಗಿರುವಂತಹ ಪ್ಯಾರಜನ್ ಸರ್ ಅವರು, ನಿಜವಾಗ್ಲೂ ನಾನು ಅವ್ರಿಗೆ ಅಭಿನಂದನೆಗಳು ಹೇಳ್ತೀನಿ. ಯಾಕೆ ಅಂದರೆ ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯವಿದ್ದರೆ ಓದಲಿಕ್ಕೆ, ಬರೀಲಿಕ್ಕೆ, ನಾವು ಓಡಾಡಲಿಕ್ಕೆ ಎಲ್ಲವೂ ಕೂಡ ಬೇಕಾಗಿರೋದು ಆರೋಗ್ಯ. ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡ್ಕೋಬೇಕು. ಕಾಪಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಜೀವನವನ್ನು ಚೆನ್ನಾಗಿ ರೂಪಿಸ್ಕೋಬಹುದು. ಆದ್ದರಿಂದ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನು ಆಯೋಜನೆ ಮಾಡಿದ್ದು, ಎಲ್ಲರೂ ಕೂಡ ಹೈದ್ರಿ ನಗರಿನ ಎಲ್ಲ ನಿವಾಸಿಗಳು ಬಂದು ಈ ಉಚಿತ ಆರೋಗ್ಯ ತಪಾಸಣೆ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಎಲ್ಲ ಮಕ್ಕಳಿಗೂ, ಮಕ್ಕಳ ತಂದೆ ತಾಯಂದಿರಿಗೂ ಈ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಕಾರ್ಡನ್ನು ಮಾಡಿಕೊಟ್ಟಿದ್ದಾರೆ, ಆಭಾ ಕಾರ್ಡ್ ಅಂದ್ಬಿಟ್ಟು. ಅದು ಕೂಡ ಸಂತೋಷದ ವಿಚಾರ. ಯಾಕೆ ಅಂದರೆ ನಾವು ಬೇರೆ ಕಡೆ ಹೋದಾಗ ಅದು ಎಷ್ಟು ಅಮೌಂಟನ್ನು ತಗೊಳ್ತಾರೆ, ಯಾವುದೇ ಇಲ್ಲದೆ ₹1 ಕೂಡ ತಗೊಂಡಿಲ್ಲದೆ RL ಜಾಲಪ್ಪ ಅವರು ಕಾರ್ಡ್ಗಳನ್ನು ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಮಕ್ಕಳು, ತಂದೆ ತಾಯಿ ಎಲ್ಲರೂ ಕೂಡ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಡೆ RL ಜಾಲಪ್ಪ ಅವರು ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿ ನಾನು ಆವಾಗಲೇ ಹೇಳಿದ್ದೀನಿ, ಪ್ಯಾರಜನ್ ಸರ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿರೋದು. ಆದ್ದರಿಂದ ಪ್ಯಾರಜನ್ ಸರ್ ಅವ್ರಿಗೆ ಮತ್ತು ಅಫ್ಸರ್ ಸರ್ ಅವ್ರಿಗೆ ಮತ್ತು ಅದೇ ರೀತಿ ತನ್ವೀರ್ ಅವ್ರಿಗೆ, ನಮ್ಮ ಚಂದ್ರಶೇಖರ್ ಸರ್ ಅವ್ರಿಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ. ಮತ್ತೊಮ್ಮೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ತಮಗೇನಾದರೂ ಹೆಚ್ಚು ಕಡಿಮೆ ಆದಾಗ ನಾವು ಎಚ್ಚೆತ್ತುಕೊಳ್ಬೇಕು. ಏನೋ ಬಿಡು, ತೋರಿಸೋಣ, ಮಾತಾಡೋಣ ಅಂದರೆ ದಿನೇ ಆರೋಗ್ಯ ನಾವು ಕೆಡಿಸ್ಕೊಳ್ತೀವಿ. ಆದ್ದರಿಂದ ಇಂಥ ಒಂದು ಕ್ಯಾಂಪ್ಗಳಾಗ್ದಾಗ ಎಲ್ಲೇ ಆಗಲಿ, ಯಾರೇ ಆಗಲಿ, ಹೆಚ್ಚಿನ ಕಡೆ ನಾನು ಕೇಳ್ಪಟ್ಟಂಗೆ RL ಜಾಲಪ್ಪ ಅವರು ತುಂಬ ಕಡೆ ಆಗ್ತಿರ್ತಾರೆ.
ಆಗದಾಗ ಸ್ಥಳೀಯರು ಆ ಒಂದು ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಭಾಗಿಯಾಗಿ ಯಶಸ್ವಿನ ತಮಗೂ ಕೂಡ ಯೂಸ್ ಮಾಡ್ಕೋಬಹುದು. ಏನೇ ಸಮಸ್ಯೆ ಇದ್ರು ಕೂಡ ಆ ಒಂದು ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಭಾಗಿಯಾಗಿ ಸಮಸ್ಯೆನ ಹೇಳಿದ್ರೆ ಅದನ್ನ ಅವರು ಬಗೆಹರಿಸ್ತಾರೆ, ಯಾವ ರೀತಿ ನೀವೇನ್ ಮಾಡ್ಕೋಬೇಕು ಅನ್ನೋದನ್ನ. ಆದ್ರಿಂದ ನಿಜವಾಗ್ಲೂ ಕೂಡ ಇವತ್ತು ಸಂತೋಷದ ದಿನ ಅಂತ ಹೇಳ್ಬಿಟ್ಟು 2 ದಿನ, ಒಂದಿನ ಅಲ್ಲ 2 ದಿನ, ಏನು ಹತ್ರ 1200 1300 ಜನ ಹತ್ರ ಬಂದು ತೋರ್ಸ್ಕೊಂಡು ಹೋಗಿದ್ದಾರೆ. ಇಂತಹದು ಕಾರ್ಯಕ್ರಮ ಮಾಡಿರೋದು ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮ. ಅವ್ರಿಗೆ ನಮ್ಮ ಪ್ಯಾರಜನ್ ಸರ್ ಅವ್ರಿಗೆ ಆ ಭಗವಂತ ಇಂತಹ ಮಕ್ಕಳನ್ನ ಒಂದು ಜೊತೆಗೂಡಿ ಅವರ ಸಮಸ್ಯೆನ ಬಗೆಹರಿಸ್ಕೊಂಡು ಆ ಒಂದು ಮಕ್ಕಳ ತಂದೆ ತಾಯಿಯ ಒಂದು ಆಶೀರ್ವಾದ ನಮ್ಮ ಪ್ಯಾರಜನ್ ಸರ್ ಅವ್ರಿಗೆ ಸದಾ ಇರಲಿ. ಒಳ್ಳೆ ಕೆಲಸ ಮಾಡ್ತಾ ಇರೋದು ನಾವು ಕೈ ಜೋಡಿಸ್ಬೇಕು. ಒಂದು ಕೈಯಿಂದ ಚಪ್ಪಾಳೆ ತಟ್ಟಿದ್ರೆ ಶಬ್ದ ಬರಲ್ಲ, 2 ಕೈ ಜೋಡಿಸಿದ್ರೆ ಮಾತ್ರ ನಾವೇನೇ ಮಾಡೋಕ್ಕೂ ಸಾಧ್ಯ ಆಗುತ್ತೆ. ಆದ್ರಿಂದ ಪ್ಯಾರಜನ್ ಸರ್ ಅವ್ರಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ಇಂಥ ಕಾರ್ಯಕ್ರಮಗಳು ಮಾಡಬೇಕು ಅನ್ನೋ ಮುಂದಿನ ದಿನಗಳಲ್ಲಿ ಅವ್ರ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೇವೆ. ಆವಾಗಲೇ ಹೇಳಿದೆ, 2 ಕೈಯಿಂದ ಚಪ್ಪಾಳೆ ತಟ್ಟಿದ್ರೆ ಮಾತ್ರ ಶಬ್ದ ಬರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾವು ಯಾವತ್ತೂ ಕೂಡ ಅವ್ರ ಜೊತೆಗಿರ್ತೇವೆ. RL ಜಾಲಪ್ಪ ಒಂದು ಹಾಸ್ಪಿಟಲ್ ಕೂಡ ನಾವು ಜೊತೆಗಿರ್ತೇವೆ ಅಂತ ಇಂಥ ಕಾರ್ಯಕ್ರಮದಲ್ಲಿ ನಾವು ಕೈ ಜೋಡಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಯುವ ಮುಖಂಡರು ತನ್ವೀರ್ ಅವರು ಏನೋ ಇದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ, ಚಂದ್ರಶೇಖರ್ ಸರ್ ಅವರು, ನಮ್ಮ ರಫೀಕ್ ಅಣ್ಣನವರು, ಎಲ್ಲರೂ ಕೂಡ ಎಲ್ಲರೂ ನೋಡಿ ನಗನಗ್ತಾ ಜೀವನ ಸಾಗಿಸ್ಬೇಕ್ರಿ. ಇವತ್ತಿದ್ದೀವಿ, ನಾಳೆ ಇರಲ್ಲ. ದುಡ್ಡು ಕಾಸು ಇವತ್ತಿಲ್ಲ, ದಿನ ಸಂಪಾದನೆ ಮಾಡ್ತೀವಿ, ಕಳಿತೀವಿ, ಬಿಡ್ತೀವಿ. ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಬೇಕು. ಇದು ಒಂದು ಹೇಳಕ್ ಇಷ್ಟಪಡ್ತೀನಿ, ನಾವು ಯಾವ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಇನ್ನೊಬ್ಬರನ್ನ ದೇಶ ಬಿಡ್ಬಿಡ್ಬೇಕು, ಆವಾಗ ಮನುಷ್ಯ ಚೆನ್ನಾಗಿರ್ತಾನೆ. ಆದ್ರಿಂದ ನಾವ್ ಯಾರು ತಂಟೆಗೆ ಹೋಗೋದು ಬೇಡ. ನಮ್ಮ ಜೀವನ, ನಮ್ಮ ಸಂಸಾರ, ನಮ್ಮ ಮನೆ ಮಕ್ಕಳು, ನಮ್ಮ ಓದೋಸ್ ಮಕ್ಕಳನ್ನ ನಾವು ಚೆನ್ನಾಗಿ ಬೆಳೆಸ್ಕೊಳ್ಳೋಣ, ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳೋಣ. ಈ 1-2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಶಾಲೆಯ ಮುಖ್ಯಸ್ಥರಾಗಿರುವಂತಹ ಪ್ಯಾರಜನ್ ಸರ್ ಅವರು, ಅಫ್ಸರ್ ಸರ್ ಅವರು, ತನ್ವೀರ್ ಅವರು, ಚಂದ್ರಶೇಖರ್ ಅವರು, ಎಲ್ಲರೂ ಕೂಡ ಹೇಳ್ತಾ ಈ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಒಂದ್ಸುತ್ತಾ ಈ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ನಮಸ್ಕಾರ. ಏನಿವತ್ತು RL ಜಾಲಪ್ಪ ಹಾಸ್ಪಿಟಲ್ನಿಂದ ನಮ್ಮ ಚಂದ್ರಶೇಖರ್ ಅವರು ಬುಧವಾರ ಮತ್ತು ಗುರುವಾರ 2 ದಿವಸ ಬ್ರಿಲಿಯಂಟ್ ಪಬ್ಲಿಕ್ ಸ್ಕೂಲ್ನಲ್ಲಿ ಕ್ಯಾಂಪನ್ನು ನಡೆಸಲಾಯಿತು. ಅದೇ ರೀತಿಯಾಗಿ ನಾವು ಫಸ್ಟು ಬ್ರಿಲಿಯಂಟ್ ಬಂದಾಗ ಚಂದ್ರಶೇಖರ್ ಅವ್ರಿಗೂ ಕರ್ಕೊಂಡು ಆಡಳಿತ ಮಂಡಳಿಯ ಪ್ಯಾರೇಜನ್ ಅವ್ರಿಗೆ ಹೇಳಿದಾಗ, ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಮ್ಮ ಶಾಲೆಗೆ ನೀವು ಮಾಡಿ ಅಂತ ಒಂದು ತಿಳಿಸಿದ್ರು. ಅದೇ ರೀತಿಯಾಗಿ ಅವರ ಪ್ರಿನ್ಸಿಪಾಲ್ಗೆ ಆ ಮಾತು ಹೇಳುವಾಗ ಅವ್ರು ಕೂಡ ಅದೇ ಮಾತು ಹೇಳಿದ್ರು. ನಮ್ಮ ಚಂದ್ರಶೇಖರ್ ಅವರು ಏನಿಲ್ಲ ಸರ್, ನಮ್ಮ ಈ ಕ್ಯಾಂಪ್ನಲ್ಲಿ ಎಲ್ಲ ಮೆಡಿಸಿನ್ಸ್ ಫ್ರೀ ಇರುತ್ತೆ. ಅದೇ ರೀತಿಯಾಗಿ ಮಕ್ಕಳಿಗೆ ಒಂದೇ ಇದಿರುತ್ತೆ ನಮ್ಮ ಹತ್ರ ತೋರಿಸೋದೆಲ್ಲ, ಏನು ಮೆಡಿಸಿನ್ಸ್ ಏನು ಬೇಕು, ಅದಕ್ಕೆ ಟಾನಿಕ್ಸ್ ಏನು ಬೇಕು ಎಲ್ಲ ನಾವು 1000 ಬೇಕಾದ್ರೆ 1000 ಕೂಡ ತಗೊಂಡು ಬರ್ತೀವಿ ಅಂತ ಒಳ್ಳೆ ಇದು ಹೇಳಿದ್ರು ಅವರು. ಮತ್ತು ಪೇರೆಂಟ್ಸ್ಗೆಲ್ಲರಿಗೂ ಅದೇ ರೀತಿಯಾಗಿ ಒಂದು ಆಭಾ ಕಾರ್ಡನ್ನು ಮಾಡಲಾಯಿತು. ಅದೇ ರೀತಿಯಾಗಿ ಅವರು ಮಕ್ಕಳು ಕೂಡ ಆಭಾ ಕಾರ್ಡನ್ನು ಮಾಡಲಾಯಿತು. ಒಂದು 40 ಪೇಷಂಟ್ಸ್ ಇದ್ದಾರಲ್ಲ ಸರ್, ಗುರುವಾರ ಹೋಗೋದು, ಸೋಮವಾರ ಒಂದು 40 ಪೇಷಂಟ್ಸ್ ಇದ್ದಾರೆ. ಇಲ್ಲಿಂದ 10ವರೆಗೆ ಬಸ್ ಬರುತ್ತೆ ಬ್ರಿಲಿಯಂಟ್ ಪಬ್ಲಿಕ್ ಸ್ಕೂಲ್ ಹತ್ರ. 10ವರೆಗೆ ಅವರೇ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಫ್ರೀ ಟ್ರೀಟ್ಮೆಂಟು ಎಲ್ಲ ಇದು ಮಾಡ್ತಾರೆ. ತುಂಬ ಧನ್ಯವಾದಗಳು ಸರ್. RL ಜಾಲಪ್ಪ ಕಡೆಯಿಂದ ಬಂದು ನನ್ನ ಈ 2 ಮಾತುಗಳನ್ನು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು.